ಈ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನಾವು ಮೆಟ್ಟಿಲುಗಳ ಮುಖಾಂತರ ತಾಯಿ ಚಾಮುಂಡೇಶ್ವರಿಗೆ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ. ಈ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ BJP ಅಭ್ಯರ್ಥಿ ಅವರು ಜಯಗಳಿಸಿ ಬರಬೇಕು ಅನ್ನೋ ಒಂದು ಮಹಿಳೆಯರ ಸಂಕಲ್ಪ ಆಗಿರುತ್ತದೆ. ಯಾಕಪ್ಪ ಅಂದರೆ ಮಹಿಳೆಯರು ಹೆಚ್ಚು ಮತದಾರರಿದ್ದಾರೆ ಇಲ್ಲಿ. ಒಂದು ಜೊತೆಗೆ ಮಹಿಳೆಯರಿಗೆ ಶಿಕ್ಷಣದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ಮಹಾರಾಜರು. ಆ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆಯ ಅವಕಾಶ ನಮಗೆ ಸಿಕ್ಕಿದೆ. ಆ ವಂಶದ ಒಬ್ಬ ಮಗ ನಮ್ಮ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಮುಂದೆ ಆದರೂ ಮಹಿಳೆಯರಿಗೆ ರಕ್ಷಣೆ ವಿಷಯದಲ್ಲಿರ್ಬೋದು, ದೇಶದ ಒಂದು ಡೆವಲಪ್ಮೆಂಟಲ್ಲಿರ್ಬೋದು, ನಮ್ಮ ನೆಡೆಗೆ ಚಾಮುಂಡಿ ಬೆಟ್ಟದೆಡೆಗೆ, ನಮ್ಮ ನೆಡೆಗೆ ವಿಜಯದೆಡೆಗೆ, ಹಾಗೆ ನಾರಿ ಶಕ್ತಿ ರಾಷ್ಟ್ರಶಕ್ತಿ ಎನ್ನುವ ಸ್ಲೋಗನ್ಗಳ ಮುಖಾಂತರ ನಾವು ಕೆಲಸ ನಿರ್ವಹಿಸ್ತೇವೆ. ನಾವು ಇವತ್ತು ರಿಜಿಸ್ಟ್ರೇಷನ್ ಆಗಿದ್ದು ಆಲ್ಮೋಸ್ಟ್ 2,500 ರಿಜಿಸ್ಟ್ರೇಷನ್ ಆಗಿದ್ದರು. ನಮಗೆ ಸ್ವಲ್ಪ ನಿಧಾನ ಆಯ್ತಲ್ಲ, ಈಗ ಬಸ್ಗಳೆಲ್ಲ ಬಂದಿರೋದು, ಹಾಗಾಗಿ ನಿಧಾನಕ್ಕೆ ಒಬ್ಬೊಬ್ಬರು ಹತ್ತುತ್ತಾ ಇರ್ತಾರೆ. 9:30 ತನಕ ನಾವು ಹತ್ತುತ್ತೀವಿ. ಇವತ್ತು ಫುಲ್ ಪ್ರಾರ್ಥನೆಯೂ ಇದೆ. ಇವತ್ತು ಮಹಾಸಂಪರ್ಕ ಅಭಿಯಾನ ಇಡೀ ಮೈಸೂರು ಮಹಾನಗರಾದ್ಯಂತ ಇರೋದ್ರಿಂದ ನಾವು ಹೆಚ್ಚು ಇಲ್ಲಿ 9 ಗಂಟೆ 9:30 ತನಕ ಪ್ರಾರ್ಥನೆ ಮಾಡ್ತೀವಿ. ಮಾಧ್ಯಮದವರು ಫಸ್ಟ್ ಕ್ವಶನ್ ಕೇಳೋದು ಗ್ಯಾರಂಟಿನ. ಈ ಗ್ಯಾರಂಟಿ ಪೋಸ್ಟ್ ಮಾರ್ಟಮ್ ಆಗಿದೆ. ಅದು ಯಾವುದು ಕೂಡ ಎಲ್ಲ ವರ್ಗದವ್ರಿಗೂ ಸಿಕ್ಕಿಲ್ಲ, ಕೇವಲ ಒಂದು ವರ್ಗದವ್ರಿಗೆ ಮಾತ್ರ ಸಿಗ್ತಾ ಇದೆ. ಯಾರೋ ಒಬ್ಬರು ಹಣ, ಈಗ ಅವ್ರ ಹಣ ತೆಗೆದು ಅವ್ರ ಗಂಡನ ಜೋಬಿಂದ ತೆಗೆದು ಹಾಕ್ತಾ ಇದ್ದಾರೆ ಅಂತ ಎಲ್ಲ ಮಹಿಳೆಯರಿಗೂ ಗೊತ್ತಾಗಿದೆ. ನನಗೆ 50 ರೂಪಾಯಿ ಫ್ರೀ ಕೊಟ್ಬಿಟ್ಟು ನನ್ನ ಗಂಡನ ಹತ್ರ 100 ರೂಪಾಯಿ ಕಿತ್ಕೊಳ್ತಾ ಇದೆ ಸರ್ಕಾರ ಅನ್ನೋದು ನಮ್ಗೆ ಯೋಚನೆ ಆಗಿದೆ. ಈ ರೀತಿಯ ಒಂದು ಸರ್ಕಾರದಲ್ಲಿ ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಅದು ಅವರೀಗ ಆ 5 ಗ್ಯಾರಂಟಿನೂ ಮಹಿಳೆಯರಿಗೆ ಕೊಟ್ಟಿದ್ದು ಅಂತ ತೋರಿಸಿದ್ರು. ಮಹಿಳೆಯರಿಗೆ ಬಸ್ಸಿನ ವ್ಯವಸ್ಥೆ ಕೊಟ್ಟರು, ಶಕ್ತಿ ಯೋಜನೆ. ನಿಮಗೆ ಬಸ್ಸಿನ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಏನು ಸೌಲಭ್ಯ ಮಾಡಿದ್ರು? ಸರಿಯಾದ ಸಮಯಕ್ಕೆ ಬಸ್ ಸಿಗ್ತಾ ಇಲ್ಲ. 1 ವರ್ಷದಿಂದ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ, ಕಾಲೇಜು ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನೀವು ಹೇಳಿ ಯಾವ ರೀತಿ ಗ್ಯಾರಂಟಿ ಕಾರ್ಡ್ನ ಜನ ನಂಬ್ತಾರೆ? ಈಗ ಮೋದಿಜಿಯವರ ಸರ್ಕಾರದಲ್ಲಿ ಎಲ್ಲರಿಗೂ ಸರಿಸಮಾನವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೀವಿ. ನಮಗೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಮೀಸಲಾಗಿಟ್ಟಿಲ್ಲ, ಎಲ್ಲ ವರ್ಗದವರು ಖುಷಿಯಿಂದ ಸಮೃದ್ಧಿಯಿಂದ ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರೋದು ಜನರ ಮನಸ್ಸಲ್ಲಿ ನೆಲೆ ಊರಿದೆ. ಈಗ ನಾರಿ ಶಕ್ತಿಗೆ BJPಯ ಕೊಡುಗೆ ಏನು ಅನ್ನೋದು ಕಾಂಗ್ರೆಸ್ನ ಪ್ರಶ್ನೆ. ಈಗ ನಾವು ಒಂದು ನಾರಿ ಶಕ್ತಿಗೆ ಫಸ್ಟ್ ಘೋಷಣೆ ಮಾಡಿದರು ನಮಗೆ ಮೋದಿಜಿಯವರು, ಉಜ್ವಲ್ ಯೋಜನೆ ಅಂತ. ಅದು ಇಡೀ ದೇಶಾದ್ಯಂತ 9 ಕೋಟಿ ಜನರಿಗೆ ತಲುಪಿತು ಅಲ್ವಾ? ಅದರಿಂದ ಎಷ್ಟು ಜನ ಸುರಕ್ಷಿತವಾಗಿದ್ದಾರೆ? ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಷ್ಟು ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ? ನಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಯಾವುದೇ ವರ್ಗ ಇರ್ಬೋದು, ನಿಮ್ಮ ಮಗಳ ಭವಿಷ್ಯ ಇನ್ನು 18 ವರ್ಷದಲ್ಲಿ, ನೀವು ಹುಟ್ಟಿದ್ದೀನಿ ಇವತ್ತು, ಇನ್ನು 18 ವರ್ಷದಲ್ಲಿ ಇವಳು ಭವಿಷ್ಯನ ರೂಪಿಸಿಕೊಳ್ಳುವ ಶಕ್ತಿ ಅವಳಲ್ಲಿದೆ ಅಂತ ಹೇಳಿದ್ರು. ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಸ್ವಸಹಾಯ ಸಂಘಗಳಿಗೆ ಕೇಂದ್ರ ಸರ್ಕಾರನೇ CPOಗಳಿಗೆ ದುಡ್ಡು ಕೊಡ್ತಾ ಇರೋದು ಸಂಬಳನ. ಇವತ್ತು ಇಡೀ ದೇಶದಲ್ಲಿ 10 ಲಕ್ಷ ಸ್ವಸಹಾಯ ಸಂಘಗಳಿದ್ದಾವೆ. 10 ಲಕ್ಷ ಸ್ವಸಹಾಯ ಸಂಘಗಳು ಇಬ್ಬರು ಒಂದು 20 ಜನ ಅಂತ ಹೇಳಿದ್ರೆ, ನೀವು ಆವ್ರೇಜ್ 10 ತಗೊಂಡ್ರು 10 ಕೋಟಿ ಜನ ಹಾಕ್ತಾರೆ. ಸೊ ಹಾಗಾಗಿ ಅಷ್ಟೆಲ್ಲ ಮಹಿಳೆಯರಿಗೆ ಸ್ವಂತ ಉದ್ಯೋಗ, ಸ್ವಾವಲಂಬಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಲು, ಭದ್ರತೆಯನ್ನು ಕಾಪಾಡಿಕೊಳ್ಳಲು ನಾವು ಇವಾಗ ನೀವು ಮೊನ್ನೆ ಕಾಲೇಜ್ ಹತ್ರ ಒಂದು ಚುಚ್ಚಿ ಮರ್ಡರ್ ಆಗುತ್ತೆ ನೇಹಂದು. ಅದು ಎಷ್ಟು ಮಹಿಳೆಯರ ಮೇಲೆ ಪರಿಣಾಮ ಬೀಳುತ್ತೆ. ನಾವು ಹೆಣ್ಮಕ್ಳು ಹುಟ್ಟಿದ್ದೀವಿ, ನಾವು ನಮ್ಮ ತಂದೆ ತಾಯಿಗೆ ನಾವು ಮಾದರಿಯಾಗಿರ್ತೀವಿ, ಈ ದೇಶಕ್ಕೆ ನಾವು ಶಕ್ತಿಯಾಗಿರ್ತೀವಿ ಅನ್ನೋ ನಂಬಿಕೆಯಿಂದ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನೋವಾಗುತ್ತಲ್ವ. ಇವಾಗ ನಮಗೆ ಹೆಣ್ಮಕ್ಳಿರೋರಿಗೆ ಭಯ ಆಗುತ್ತಲ್ವ. ಇವರು ಆ ಥರ ಒಂದು ಉಡಾಫೆ ಹೇಳಿಕೆ ಕೊಡ್ತಾರೆ
ಸಿ ಎಮ್ ಆದವರು. ವೈಯಕ್ತಿಕ ಅಂತ ನಿರ್ಧಾರ ಮಾಡೋಕ್ಕೆ ಸಿ ಎಮ್ ಅವರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಅವ್ರು ಯಾಕೆ ವೈಯಕ್ತಿಕ ಅಧಿಕಾರ ಅಂತ, ನಾವು ಆಗ ವೈಯಕ್ತಿಕ ಅಲ್ಲ ಇವರೇ ಮಾಡಿಸಿರೋದು ಅಂತ ನಾವು ಕೂಡ ಹೇಳ್ಬೋದು. ಆ ಥರ ಉಡಾಫೆ ಹೇಳಿಕೆಯನ್ನು ಕೊಡೋದಲ್ಲ. ಮೊದಲು ಸತ್ಯತೆಯನ್ನು ತಿಳಿಬೇಕು, ವೈಯಕ್ತಿಕ ಅನ್ನೋದು ಬಿಡಬೇಕು. ಮಾನಸಿಕವಾಗಿ ತಂದೆ ಬದುಕಿರುವಂತಹ ಯೋಚನೆ ಮಾಡ್ತಾರೆ, ನನ್ನ ಮಗಳಿಗೆ ಹಿಂಗಂದ್ರು ರಾಜ್ಯದ ಸಿ ಎಮ್ಮು, ನಾನು ಅದೇ ಪಕ್ಷದವನು, ನನಗೆ ಹೀಗಂದ್ರು ಅಂತ ಅವ್ರು ನೋವಲ್ಲಿದ್ದಾರೆ. ಅವ್ರ ಮನಸ್ಸಿನ ನೋವನ್ನು, ಅವ್ರ ಕುಟುಂಬನ ಸಾಂತ್ವನ ಹೇಳೋ ಬದಲು ಅವರ ಮನಸ್ಸಿಗೆ, ಆ ಪೇರೆಂಟ್ಸ್ಗೆ ಆಸಿಡ್ ಹಾಕ್ದಂಗೆ ಮಾತಾಡ್ತಾರೆ. ಸೊ ಇದೆಲ್ಲ ಆಡಳಿತ. ಮೋದಿಜಿಯವರು ಯಾವತ್ತೂ ಯಾವ ವರ್ಗದ ಪರವಾಗಿ ಮಾತಾಡಿಲ್ಲ. ನಮ್ಮ ದೇಶದ ಜನತೆ, ದೇಶವಾಸಿಗಳು ಅಂತಲೇ ಅವರು ಪ್ರಾರಂಭ ಮಾಡೋದು. ಈ ನಂಬಿಕೆನೇ ನಮಗೆ ತಾಯಿ ಶಕ್ತಿ ಕೊಟ್ಟಿರೋದು ಮಹಿಳೆಯರಿಗೆ. ಈಗ ಪ್ರಮುಖವಾಗಿ ಮಹಿಳೆಯರಿಗೆ ಸಿಲಿಂಡರ್ ಬೆಲೆ ಇರ್ಬೋದು, ಬೇಳೆ ಕಾಳು ಬೆಲೆ ಇರ್ಬೋದು, ಎಣ್ಣೆ ಬೆಲೆ ಇರ್ಬೋದು, ಮೋದಿಯವರು ಬಂದ ನಂತರ ದುಪ್ಪಟ್ಟಾಯಿತು. ಎಲ್ಲೋ ಒಂದು ಕಡೆ ಮಹಿಳೆಯರ ಬತ್ತಳಿಕೆಗೆ ಮೋದಿಯವರು ಕೈ ಹಾಕಿದ್ದಾರೆ ಅನ್ನೋದು ಕಾಂಗ್ರೆಸ್. ಮಹಿಳೆಯರ ಬತ್ತಳಿಕೆಗೆಲ್ಲ ಮಹಿಳೆಯರಿಗೆ ಸುರಕ್ಷತೆಯನ್ನು ಕೊಟ್ಟಿದ್ದಾರೆ ಮೋದಿಜಿಯವರು. ನಿಮಗೆ ನಮ್ಮದು ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ಎಷ್ಟು ಲಕ್ಷ ಮಹಿಳೆಯರಿಗೆ ಮನೆಗೆ ನಮ್ಮದು ರೇಷನ್ ಹೋಗ್ತಾ ಇದೆ, ದಿನಸಿ ಹೋಗ್ತಾ ಇದೆ. ಎಷ್ಟು ಜನ ಹೆಣ್ಮಕ್ಳು ಖುಷಿಯಾಗಿದ್ದಾರೆ ಇವತ್ತು. ನೀವು ನಂಬ್ತೀರ, ಹಳ್ಳಿಗೆ ಹೋದರೆ ನಮಗೆ ಗೊತ್ತಿರಲ್ಲ, ನಮ್ಗೆ ಮೋದಿ ದುಡ್ಡು ಬಂದಿದೆ ಅಂತಾರೆ. ಯಾಕೆ ಹೇಳ್ತಾ ಇದ್ದಾರೆ ಹಾಗಂತ? ಅವರಿಗೆ ಕೊಟ್ಟಿರುವ ಯೋಜನೆಗಳು ಒಂದಲ್ಲ, ಅದಕ್ಕೆ ಪುಟ ಇದೆ. ಅದು ಎಲ್ಲರಿಗೂ ಸರಿಸಮಾನವಾಗಿದೆ. ನಮಗೆ ವಿದ್ಯಾರ್ಥಿಗಳಿಗೆ ಸುರಕ್ಷತೆ ಇದೆ, ಶಿಕ್ಷಣ ಇದೆ. ರೇಟು ವೇರಿಯೇಷನು ಎವ್ರಿ 10 years ಒನ್ಸ್ ಫ್ಲೆಕ್ಚುಯೇಷನ್ ಆಗ್ತಾ ಇರುತ್ತೆ. ಎಲ್ಲ ದೇಶಗಳು ಪರದಾಡ್ತಾ ಇದ್ದಾವೆ. ಎಲ್ಲ ದೇಶಗಳ ಮಧ್ಯೆ ಭಾರತ 3ನೇ ಸ್ಥಾನದಲ್ಲಿದೆ. ನಾವು ಹೆಮ್ಮೆ ಪಡುವಂಥ ವಿಷಯ. ಈ ರಾಜಕೀಯ ಮೀಸಲಾತಿಯಿಂದ ಹಿಡಿದು ಯಾವುದೇ ರೀತಿ ಮೀಸಲಾತಿ, ಮಹಿಳಾ ಮೀಸಲಾತಿ ಬರಬೇಕು ಅಂದರೆ ಕಾಂಗ್ರೆಸ್ ಬರಬೇಕು ಅನ್ನೋದು ಕಾಂಗ್ರೆಸ್ನ. ನೀವು ಹೇಗೆ ಸರ್ ಕೇಳ್ತೀರಾ? ಮಹಿಳಾ ಮೀಸಲಾತಿನ ಕೊಟ್ಟಿದ್ದು ನಾರಿ ಶಕ್ತಿಗೆ ನಮ್ಮ ಗೌರ್ಮೆಂಟು. ಸನ್ಮಾನ್ಯ ದೇವೇಗೌಡರು ಅವಾಗ 33% ಕೊಡಿ ಅಂತ ಅವರು ಪ್ರಪೋಸ್ ಮಾಡಿದರು. ಇವತ್ತು ಅದನ್ನು ಮೋದಿಜಿಯವರು ತಂದಿದ್ದಾರೆ. ಅದು ತಂದಿರೋಂಥ ನಮ್ಮ ಸರ್ಕಾರ. ನಾವೇ ನೀತಿ ರೂಪಿಸ್ಕೊಳ್ಳೋಕೆ ಒಂದು ಅವಕಾಶ. ಈಗ 1-2 ಜನ ಹೋಗ್ತಿದ್ರು, ಯಾರೋ ಬಲಿಷ್ಠವಾಗಿರೋ ಫ್ಯಾಮಿಲಿಯಿಂದ ಅವ್ರ ಹೆಂಡ್ತಿಯರನ್ನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಹೋಗ್ತಿದ್ರು. ಇವಾಗ ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಕಾಲ ಬಂದಿದೆ. ಹುಡುಕ್ತಾರೆ ಇವಾಗ ಯಾರು ಮಹಿಳೆಯರು ಆ್ಯಕ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಇವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು, ಇವ್ರು ಕೆಲಸ ಮಾಡ್ತಾರೆ ಅಂತ. ಇವತ್ತು ಮಹಿಳೆಯರ ಪರವಾಗಿ ಯಾಕಿದ್ದಾರೆ ಅಂದರೆ, ಮಹಿಳೆ ಈ ದೇಶವನ್ನು ನಿಭಾಯಿಸಬಲ್ಲಳು ಅಂತ ಹೇಳೇ 33% ಮೋದಿಜಿಯವರು ಕೊಟ್ಟಿರೋದು. ನಾರಿ ಶಕ್ತಿ ಅಧಿನಿಯಮ ಕೊಟ್ಟಿದ್ದು ಈ ನಾರಿಯರು ಮೋದಿಜಿಯ ಆಡಳಿತದಲ್ಲಿ ಇನ್ನೂ 40 ವರ್ಷ ಇರೋಷ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಕಡೆಯದಾಗಿ ಮೈಸೂರು ಕೊಡಗು ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಮೈಸೂರು ಕೊಡಗು ಜನತೆಗೆ ಇದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಯದುವೀರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರನ್ನು ಗೆಲ್ಲಿಸುವ ಹತ್ರ ಎಲ್ಲೂ ಹ್ಯಾಮರ್ದೆ ಅವ್ರ ಕುಟುಂಬದ ಎಲ್ಲ ಮತಗಳನ್ನು ಮೈಸೂರು ಒಡೆಯನಿಗೆ ಹಾಕಿಸಿ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಿ ಎಚ್ಚೆತ್ಕೊಳ್ಳದೆ ಮನೆಯಿಂದ ಬಂದು ಮತ ಹಾಕಿದ್ರೆ ಅವರು ಅತ್ಯಂತ ಅಧಿಕ ಮತಗಳ ಅಂತರದಿಂದ ಗೆದ್ದುಬಿಟ್ಟು ಬರ್ತಾರೆ. ಥ್ಯಾಂಕ್ ಯು.